ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲ್ಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನಾನು ಮೋಸ ಮಾಡೋರು ಯಾರು ಉಳಿಲಿಲ್ಲ. ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜನ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ನೇ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರು ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು. ಒಬ್ಬ ಹೀರೋ ಬಂದ, ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಎದೆ ತೊಡ್ಕೊಂಡೆ ಗೊತ್ತಿದೆ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಅದು ನನಗೆ ಮೋಸ ಮಾಡೋರು ಇದಾರ ಇವತ್ತು. ಇಲ್ಲ, ದೇವ್ರು ಕರ್ಕೊಂಡ ನೀನ್ ಮೋಸ್ಕಾರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಇಲ್ಲಿ ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟ ಹೊಟ್ಟೆ ಉಳಿಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೇವೆ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದ್ರೆ ಯಾವ್ದು ಮಯೂರ ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ, ಸತ್ತಿಲ್ಲ. ಕುಮಾರ್ ಬರ್ತವ್ರೆ, ಸತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ. ಮತ್ತು ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ, ಅವರೆಲ್ಲ ಕೂಟವ್ರೆ. ಚೆನ್ನ ಬರ್ತವ್ರೆ, ಚೆನ್ನ ಅವನು ಸತ್ತಿಲ್ಲ, ಇದಾನೆ. ಆ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆ ದುಡ್ಡು ಕಷಾಯ ಥರ ನೋಡ್ಬೇಕು, ಏನ್ ಥರ ನೋಡ್ಬೇಕು, ಏನು ಥರ ನೋಡ್ಬೇಕು. ಬೇರೆ ದುಡ್ಡು ನಮ್ಮ ದುಡ್ಡು ನಮ್ದು ಹಂಗೆ ನೋಡ್ಬೇಕು. ಈ ಅಖಾಯ ಹೇಳಿವಲ್ಲ ಸ್ವಲ್ಪ ಇವಾಗ ಹೆಂಗಿದು, ಅವ್ರ ಅಣ್ಣವ್ರು ಹೇಳ್ತಾ ಇದ್ರು, ತಾಸ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ನಿಮ್ಗೆಲ್ಲ ಗೊತ್ತೇ ವಿಚಾರ. ಇವಾಗ ಯಾಕೆ ಸ್ವಾಮಿ ಇದ್ದಾರೆ ಆ ಥರ? ತಾಸ ಹೋಯ್ತಾ, ನಾಸ್ತಾ ಆಗೋದು ಅವನು, ಅವನು ಅನ್ನ ತೋರಿಗೆ ನಾಸ್ತಾ ಆಗೋದು ಅವನು ಅಂತಾರೆ. ಯಾಕ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋದು ಮನುಷ್ಯನಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ. ನಾವು ಅಂಬ್ರಿಲ್ಲ ಹಾಕ್ತಾರ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತಂದು ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಚ್ಛಾರ್ಥ ನೋಡೋಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನ ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋಕ್ಕೆ. ಬೇರೆ ದೇಶದಲ್ಲಿ ಯಾಕೆ ಸ್ವಾಮಿ, ಬೇರೆ ಇಡೀ ಪ್ರಪಂಚ ಸುತ್ತಿದ್ದಾನೆ. ಬೇರೆ ದೇಶದಲ್ಲಿ ಭೂಕಂಪ ಹೆಂಗಾಗುತ್ತೆ, ಅಲೆ ಸಮುದ್ರ ಅಲೆ ಹೆಂಗಾಗುತ್ತೆ. ಅವ್ರಿಗೆ ಭಕ್ತಿ ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇರೋಲ್ಲ. ನಾನು ನೋಡ್ತಾ ಇದ್ದೀನಿ, ಫೋನ್ ಕಟ್ಕೊಂಡ್ಬಿಟ್ಟು ಕೇಳಿಸ್ಕೊಳ್ಳಿ, ಯಾರು ನಿಮ್ಮಪ್ಪ ಎಂತವ್ರೆ ದೇವರು. ಏನು ನೋಡ್ಕೋ, ಮೊಬೈಲ್ ಅಲ್ಲ, ಯಾಕೆ ಪೆನ್ ಇಲ್ವಾ? ಅವೆಲ್ಲ ಪೆನ್ ತೊಗೊಂಡ್ಬರ್ಕೊತಾ ಇದ್ವಿ. ಇವಾಗ ಮೊಬೈಲ, ಅವಾಗ ಎಲ್ರಿ ಇತ್ತು ಮೊಬೈಲು. ಒಂದು ಫೋನ್ ಕಾಲ್ ಮಾತಾಡ್ಬೇಕಾದ್ರೆ 70 ರೂಪಾಯಿ. ನಾನು ಮಾತಾಡಿದ್ರೆ ಫೋನ್ ಕಾಲ್ ಬರ್ಕೋಬೇಕು, ಅದು ಬರವಣಿಗೆ ಇರಬೇಕು ಮನ್ಸೂನ್ಗೆ. ನಾನು ಓದಿಲ್ಲ ಎಫೆಕ್ಟು, ಇವೆಲ್ಲ ಓದಿರೋರು. ಬರ್ಕೊಂಡು ಲೋಡ್ ಮಾಡಿಕೊಂಡು ಪೇಪರ್ ಹೋಗಿ ಹೇಳ್ಬೇಕು, ಪ್ರಚಾರ ಮಾಡಬೇಕು, ಯಾರು ಹೆಂಗೆ ಬಂದರು, ಏನೇನಾದ್ರು ಅಂತ ಅಲ್ವಾ. ದರ್ಶನ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶು.